ಪಾಕಿಸ್ತಾನದ 6 ಯುದ್ಧ ವಿಮಾನಗಳು ಆಕಾಶದಲ್ಲೇ ಧ್ವಂಸವಾಗಿವೆ. ಆಪರೇಷನ್ ಸಿಂಧೂರದ ಮತ್ತೊಂದು ಸಕ್ಸಸ್ ರಿವೀಲ್ ಆಗಿದೆ. ವಾಯುಪಡೆ ಮುಖ್ಯಸ್ಥರು ಮಹತ್ವದ ಮಾಹಿತಿ ಬಿಚ್ಚಿಟ್ಟಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಸುಳ್ಳು ಹೇಳಿಕೊಂಡು ಬಿಲ್ಡಪ್ ಕೊಡ್ತಿದ್ದ ಪಾಕ್ ಬಣ್ಣ ಬಯಲಾಗಿದೆ. ಪಾಕಿಸ್ತಾನದ 6 ಯುದ್ಧ ವಿಮಾನ ಧ್ವಂಸ ಮಾಡಿದ ಭಾರತ. ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನಕ್ಕೆ ಆದ ನಷ್ಟ ಎಷ್ಟು ಗೊತ್ತಾ? ರಕ್ತಕ್ಕೆ ರಕ್ತ, ಬಲಿಗೆ ಬಲಿ ಅನ್ನೋ ಹಾಗೆ ಏಪ್ರಿಲ್ 22ರ ಪೆಹಲ್ಗಾಮ್ ದಾಳಿಗೆ ಮೇ 24ರಂದು ಆಪರೇಷನ್ ಸಿಂಧೂರದ ಉತ್ತರವನ್ನ ನೀಡಿತ್ತು ನಮ್ಮ ಭಾರತ. ನೂರಾರು ರಕ್ತ ಪಿಪಾಸುಗಳ ರಕ್ತ ಹರಿದಿತ್ತು. ಇತ್ತೀಚೆಗೆ ಆಪರೇಷನ್ ಮಹಾದೇವದ ಮೂಲಕ ಧರ್ಮ ಕೇಳಿ ಕೇಳಿ ಕೊಂದಿದ್ದ ಆ ನರಹಂತಕರನ್ನ ಫಿನಿಶ್ ಮಾಡಲಾಗಿದೆ. ಆಪರೇಷನ್ ಸಿಂಧೂರದ ಹೊತ್ತಲ್ಲಿ ಭಾರತ ಪಾಪಿ ಪಾಕಿಸ್ತಾನದ ಬೆವರಿಳಿಸಿತ್ತು. ಟೆರರಿಸಂ ಬೇರುಗಳನ್ನೇ ಟಾರ್ಗೆಟ್ ಮಾಡಿ ಬುಡಕ್ಕೆ ಬೆಂಕಿ ಇಟ್ಟಿತ್ತು. ಟೆರರ್ ಕ್ಯಾಂಪ್ಗಳನ್ನ ಟಾರ್ಗೆಟ್ ಮಾಡಿ ವಾಯು ದಾಳಿ ನಡೆಸಿದ್ದು ಇಡೀ ವಿಶ್ವಕ್ಕೆ ಭಾರತದ ತಾಕತ್ತು ಏನು ಅಂತ ತೋರಿಸಿತ್ತು. ಪಾಪಿ ಪಾಕಿಗೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರವನ್ನೇ ಕೊಟ್ಟಿತ್ತು. ಆದ್ರೆ ಅದೇನೇ ಆಗಿದ್ರು ಪಾಕಿಸ್ತಾನ ಮಾತ್ರ ಪಾಕಿಸ್ತಾನವೇ ಅಲ್ವಾ. ತನ್ನ ಚಾಳಿಯನ್ನ ಬಿಡದ ಉಗ್ರರ ಈ ತಾಯ್ನಾಡು ಎಐ ಅನ್ನೋ ಟೆಕ್ನಾಲಜಿಯನ್ನು ಕೂಡ ಸರಿಯಾಗಿ ಬಳಸದೆ ಮಕ್ಕಳಾಟದ ತರ ಎಡಿಟ್ ಆಗಿರೋ ಫೋಟೋಗಳನ್ನೇ ತೋರಿಸಿ ಭಾರತದ ಆ ನೆಲೆಯನ್ನ ಒಡಿಸ್ ಮಾಡಿದ್ವಿ, ಈ ನೆಲೆಯನ್ನ ಒಡಿಸ್ ಮಾಡಿದ್ವಿ ಅಂತ ಹೇಳಿತ್ತು. ನಂತರ ಜಗತ್ತಿನ ಮುಂದೆ ಅದರ ಅಸಲಿಯತ್ತು ಬಯಲಾಗಿತ್ತು. ಭಾರತ ಆಗ ಪಾಕಿಸ್ತಾನದ ಎಷ್ಟು ಯುದ್ಧ ವಿಮಾನಗಳನ್ನ ಹೊಡೆದು ಉರುಳಿಸಿತ್ತೋ ಅನ್ನೋ ಅಸಲಿ ಫ್ಯಾಕ್ಟ್ ಈಗ ಬಯಲಾಗಿದೆ. ಇದೇ ಮೊದಲ ಬಾರಿಗೆ ಈ ಬಗ್ಗೆ ಭಾರತೀಯ ವಾಯುಪಡೆ ಮುಖ್ಯಸ್ಥ ಎಪಿ ಸಿಂಗ್ ಮಾಹಿತಿಯನ್ನ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಪಿ ಸಿಂಗ್ ಇನ್ ಡೀಟೇಲ್ ಆಗಿ ಈ ಬಗ್ಗೆ ಹೇಳಿದ್ದಾರೆ. We were able to get there at least 2 command and control centers in like Murid and Chaklala that I have shown you one of the pictures. At least 6 radars. Some of them big, some of them small. 5 fighters confirmed kills and 1 large aircraft, which could be either an Elint aircraft or an AWNC aircraft, which was taken out at a distance of about 300 kilometers. This is the actually largest ever recorded surface-to-air kill. ನಾವು ಅಟ್ಲೀಸ್ಟ್ 5 ಪಾಕಿಸ್ತಾನಿ ಏರ್ ಜೆಟ್ನ ಹೊಡೆದು ಉರುಳಿಸಿರುವುದು ಖಚಿತ. ಒಂದು ಬಹುದೊಡ್ಡ ಯುದ್ಧ ವಿಮಾನ ಹೊಡೆದುರುಳಿಸಿದ್ದೀವಿ. ಅದು ಎಲಿಂಟ್ ಏರ್ಕ್ರಾಫ್ಟ್ ಇರಬಹುದು ಅಥವಾ AEW&C ಏರ್ಕ್ರಾಫ್ಟ್ ಇರಬಹುದು. 300 ಕಿಲೋಮೀಟರ್ ದೂರದಲ್ಲೇ ಹೊಡೆದು ಉರುಳಿಸಿದ್ದೀವಿ. ಅಲ್ಲದೆ ಜಾಗತಿಕ ಮಟ್ಟದಲ್ಲಿ ಇದು ಒಂದು ಬಹುದೊಡ್ಡ ದಾಖಲೆ. ಆಪರೇಷನ್ ಸಿಂಧೂರದ ವೇಳೆ ಪಾಕ್ನ 5 ಯುದ್ಧ ವಿಮಾನಗಳನ್ನ ನಮ್ಮ ಸೈನಿಕರು ಹಾನಿ ಮಾಡಿದ್ದಾರೆ. ಅಲ್ಲದೆ ಮತ್ತೊಂದು ದೊಡ್ಡ ವಿಮಾನಕ್ಕೂ ಹಾನಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಪಾಕಿಸ್ತಾನದ 6 ಯುದ್ಧ ವಿಮಾನಗಳನ್ನ ಧ್ವಂಸ ಮಾಡಿರುವಂತಹ ಮಾಹಿತಿ ನೀಡಿದ್ದಾರೆ. ರಷ್ಯಾ ನಿರ್ಮಿತ S-400 ವಾಯು ರಕ್ಷಣಾ ವ್ಯವಸ್ಥೆಯಿಂದ ಭಾರತದ ಗಡಿ ಬಳಿ ಧಾವಿಸುತ್ತಿದ್ದ ಪಾಕ್ನ ಚೀನಿ ಪ್ರಾಡಕ್ಟ್ ಯುದ್ಧ ವಿಮಾನಗಳನ್ನ ಧ್ವಂಸ ಮಾಡಲಾಗಿದೆ. ಈ ಬಗ್ಗೆ ಅಧಿಕೃತವಾಗಿ ಏರ್ ಚೀಫ್ ಮಾರ್ಷಲ್ ಎಪಿ ಸಿಂಗ್ ತಿಳಿಸಿದ್ದು, ಜಾಗತಿಕ ಮಟ್ಟದಲ್ಲಿ ಸುಳ್ಳು ಹೇಳ್ಕೊಂಡು ಬಿಲ್ಡಪ್ ಕೊಡ್ತಿದ್ದ ಪಾಕಿಸ್ತಾನಕ್ಕೆ ದೊಡ್ಡ ಮುಜುಗರವಂತೂ ಆಗಿರೋದು ಸತ್ಯ. ನಮ್ರತಾ ರಾವ್, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.